ಗುಡ್ ಮಾರ್ನಿಂಗ್ ಫ್ರಮ್ ರಾಜ್ಪಿಪ್ಲಾ ಗುಜರಾತ್. ಇವತ್ತಿನ ಪ್ರಯಾಣ ದ್ವಾರಕಾ ಕಡೆಗೆ. ದ್ವಾರಕಾಧೀಶನ ಆಜ್ಞೆಯಂತೆ ಇವತ್ತು ದ್ವಾರಕಾ ಕಡೆ ಪ್ರಯಾಣ. ಹಾಗೆ ಇವತ್ತು ಸಂಜೆ ಆದರೆ ಇವತ್ತೇ ಸಂಜೆ ದ್ವಾರಕಾಧೀಶ್ ದೇವಸ್ಥಾನಕ್ಕೆ ಹೋಗಬೇಕು. ಆರ್ ನಾಳೆ ಹೇಗಿದ್ರು ಫುಲ್ ಡೇ ಲೀಜರ್ ಇದೆ ನನ್ನಲ್ಲಿ. ಬೇಟ್ ಐಲ್ಯಾಂಡ್ ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು ಕಂಡೀಷನ್ ನೋಡಿಕೊಂಡು. ಐ ಆಮ್ ನಾಟ್ ರಿಯಲಿ ಕೀಪಿಂಗ್ ವೆರಿ ವೆಲ್, ಸೊ ಕಂಡೀಷನ್ ನೋಡಿಕೊಂಡು ನಾಳೆ ಬೇಟ್ ಐಲ್ಯಾಂಡ್ ಆರ್ ಓನ್ಲಿ ದ್ವಾರಕಾಧೀಶ್ ಟೆಂಪಲ್. All right, the major highway is here, Golden Quadrilateral, which I took from Mumbai to Rajpipla. I took an exit for Rajpipla and I'm joining back to the same highway. Yes, so this will be helpful in maintaining some speed now. Okay, back on highway. So almost ಅಹಮದಾಬಾದ್ ಹತ್ರ ಇದ್ದೀನಿ ನಾನು. ಅಹಮದಾಬಾದ್ ಜಾಸ್ತಿ ದೂರ ಇಲ್ಲ, ಬಟ್ ರೀರೂಟ್ ಮಾಡಿದೆ ಮ್ಯಾಪ್. ಸೊ ಇಲ್ಲಿಂದ ಸೀದಾ ರಾಜ್ಕೋಟ್ ರೋಡ್ ತಗೋ ಅಂತ ಹೇಳ್ತಾ ಇದೆ. ಮುಂಚೆ ಮೋರ್ಬಿ ತೋರಿಸ್ತಾ ಇತ್ತು, ಇವಾಗ ಅಹಮದಾಬಾದ್ ರಾಜ್ಕೋಟ್ ತಗೋಬೇಕಂತೆ. ನಾನು ಮುಂದೆ ಬಂದುಬಿಟ್ಟೆ, ಸ್ವಲ್ಪ ಯೂ ಟರ್ನ್ ಹಾಕಿಬಿಟ್ಟು ಅಗೇನ್ ಐ ಹ್ಯಾವ್ ಟು ಟೇಕ್ ರೈಟ್. ಅಂದರೆ ನನಗೆ ಇವಾಗ ಲೆಫ್ಟ್ ರಾಜ್ಕೋಟ್ ರೋಡು. ಓಕೆ, ಯೂ ಟರ್ನ್ ಹಾಕ್ಬಿಟ್ಟು ಬರಬೇಕು ಇವಾಗ. ಯೂ ಟರ್ನ್. फूड कोर्ट, यहाँ पे फूड कोर्ट है, खाए नहीं यार. हाँ, रोड का भी हालत ख़राब है, राइड का भी हालत ख़राब है. बस वो लेवल तक कर दीजिए, बस वो लेवल है ना, वो उसका लेवल तक कर दीजिए. हो गया ना. बस ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ. ಆಬ್ವಿಯಸ್ಲಿ ಸ್ಪೀಡ್ ಕಟ್ ಆಗ್ತಾ ಇದೆ. ರೋಡ್ ಚೆನ್ನಾಗಿಲ್ಲ ಗುರು. ಇನ್ನೊಂದು ಯಾವುದೋ ರೋಡ್ ಇತ್ತು, 57 ಮಿನಿಟ್ಸ್ ಸ್ಲೋವರ್ ಅಂತಿತ್ತು. ಇದಕ್ಕಿಂತ ಸ್ಲೋ ಇದೆಯಾ ಅದು? ಬಟ್ ಅದು 4 ಲೈನ್ ಹೈವೇ ಬೇರೆ ಇತ್ತು. ಇದು ಏನಕ್ಕಿದು 4 ಲೈನ್ ಅಂತ ತೋರಿಸ್ತಾ ಇದೆ ಆ್ಯಕ್ಚುಲಿ ಗೂಗಲಲ್ಲಿ. ಇಲ್ಲಿ ಬಂದರೆ 2 ಲೈನು ಸಾಯಿಸ್ತಾ ಇದ್ದಾರೆ. ರೋಡ್ ಚೆನ್ನಾಗಿಲ್ಲ. ಪೆಟ್ರೋಲ್ ಹಾಕಾಯಿತು, ತಿಂಡಿ ಆಗಿಲ್ಲ, ಏರ್ ಚೆಕ್ ಮಾಡಿಸ್ಬೇಕಿತ್ತು. ಆಯಿತು, ದ್ವಾರಕೆದಲ್ಲಿ ಮಾಡೋಣ. ಅಯ್ಯೋ ರಾಮ. ಹೋಟೆಲ್ ಸಹಯೋಗ್ ಅಂತ ಇದೆ. ಯಾವುದೋ ಊರು, ಯಾವ ಊರಿಂದ ನೆನಪಾಗ್ತಾ ಇಲ್ಲ ನನಗೆ. ಯಾವುದಿದು ಎಂಥ ಬಗೋದ್ರ ಅಂತ, ವಡೋದರ ಅಲ್ಲ, ಬಗೋದ್ರ ಅಂತ ಯಾವುದೋ ಊರು. ಸೊ ಹೈವೇಯಲ್ಲಿ ಲೆಫ್ಟ್ ಸೈಡಲ್ಲಿ ಹೋಟೆಲ್ ಸಹಯೋಗ್ ಅಂತ. ಇದು ಸಹಯೋಗ್ ಅಂತ ತುಂಬ ಹೋಟೆಲ್ಸ್ ನೋಡಿದೆ. ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಕಂಪನಿ, ಲೈಕ್ A to B ಅವ್ರ ಆ ಥರ ಇರ್ಬೋದು ಅನಿಸುತ್ತೆ. ಯಾಕಂದರೆ ಗುಜರಾತಲ್ಲಿ ತುಂಬ ಕಡೆ ಸಹಯೋಗ್ ಅಂತ ಹೋಟೆಲ್ ನೋಡಿದ್ದೀನಿ ನಾನು. ಇದು ಒನ್ ಆಫ್ ದೆಮ್. ಆ್ಯಂಡ್ ಮಿರಾಕಲ್ ಈಸ್ ಏನಂದರೆ ಇಲ್ಲಿ ಇಡ್ಲಿ ಸಿಕ್ತು ನನಗೆ. ಎಸ್, ಕ್ಯಾನ್ ಇಮ್ಯಾಜಿನ್, ಇನ್ ದ ಮಿಡಲ್ ಆಫ್ ಗುಜರಾತ್ ಯು ಆರ್ ಗೆಟಿಂಗ್ ಇಡ್ಲಿ. ಸೊ 4 ಇಡ್ಲಿ ತಿಂದೆ ನಾನು ಆಫ್ಟರ್ 4 days. ಸಮಥಿಂಗ್ ಸೌತ್ ಇಂಡಿಯನ್ ವಿಚ್ ಐ ಕ್ಯಾನ್ ಡೈಜೆಸ್ಟ್, ವಿಚ್ ಐ ಲವ್, ಇಡ್ಲಿ. ಸೊ ಇಡ್ಲಿ ತಿಂದೆ ಇವತ್ತು. ಇಡ್ಲಿ ಎಷ್ಟು ರೂಪಾಯಿ ಆಯಿತು ಟೋಟಲು? 2 ಪ್ಲೇಟ್ ಇಡ್ಲಿ, 1 ಟೀ, 90 ರೂಪಾಯಿ. ಅಂದರೆ 10 ರೂಪಾಯಿ ಟೀ ಲೆಕ್ಕ ಹಾಕಿದರೆ 40 ರೂಪಾಯಿ. ಓಹೋ, 40 ರೂಪೀಸ್ ಇಡ್ಲಿ. ಬೆಂಗಳೂರಲ್ಲಿ 20 ರೂಪಾಯಿ. ಡಿಪೆಂಡ್ಸ್ ಆನ್ ದ ಹೋಟೆಲ್ ಅಗೇನ್. ರೀಚಿಂಗ್ ಟೈಮ್ ನನಗೆ ತೋರಿಸ್ತಾ ಇದೆ 5:30 ಅಂತ. ಇನ್ನೂ 380 ಕಿಲೋಮೀಟ್ರ್ ಇದೆ ನನಗೆ ಹೋಗಲಿಕ್ಕೆ. ಇನ್ನೂ ಹೋಗ್ಲಿಕ್ಕಿರುವಂಥದ್ದು ದೂರ 272 ಕಿಲೋಮೀಟ್ರು.
ರೀಚಿಂಗ್ ಟೈಮ್ 5:35 ಅಂತ ಇದೆ. GoPro ಚಾರ್ಜ್ ಆಲ್ಮೋಸ್ಟ್ ಮುಗಿತಾ ಬಂತು ಆ್ಯಂಡ್ ವಿ ಆರ್ ಇನ್ ಎ ಊರ್. ಯಾವ ಊರ್? ಅಗೇನ್ ಜಸ್ಟ್ ಲೈಕ್ ಓಲ್ಡ್ ಟೈಮ್ಸ್. ಇಲ್ಲೇನು ಟ್ರಾಫಿಕ್ ಇದೆ ಇಷ್ಟೊಂದು? ಟೋಲ್ ಇದೆಯಾ? ಸಮ್ ಜಂಕ್ಷನ್ ಇಸ್ ವೇರ್. ಯಾವ ಊರಿಗೂ ಇದು ಏನಿದು ಎಂಥದೋ ಪುರ ಇತ್ತು. ಆ್ಯಂಡ್ ಬೇಡಿ ಅಂತ ಯಾವುದೋ ಒಂದು ಊರಿದೆ ಮುಂದೆ. ಓಕೆ, ಸಿ ಹಿಯರ್ ಜಮ್ನಗರ್ 91 ಕಿಲೋಮೀಟರ್ಸ್. ರಾಜ್ಕೋಟ್ ಲೆಫ್ಟ್. ಓಕೆ, ರಾಜ್ಕೋಟ್ ಬೈಪಾಸ್ ಇದು, ರೈಟ್. ರಾಜ್ಕೋಟ್ ಬೈಪಾಸ್ ಪಾಸಿಂಗ್. ದ್ವಾರಕಾ 226 ಅಂತಿದೆ. ಇಲ್ಲೆಷ್ಟಿದೆ? ಕರೆಕ್ಟಾಗಿ 226 ಕಿಲೋಮೀಟ್ರ್ ಇದೆ. ಹೋಟೆಲ್ ಮಿಲನ್ ಅಂತ ನಾನು ಬುಕ್ ಮಾಡಿರೋದು. ಹೋಟೆಲ್ನ ಮಿಲನ್. Well, the time is 2:25 and Jamnagar is 30 kilometers away and Dwarka is 165 kilometers away. That will take around 3 hours. There is no plan of lunch yet. I'm just traveling all the way to Dwarka. Let's see when I'll get hungry. So left 128 Somnath, Dwarka 255. Okay, right hodre Jamnagar. Jamun Nagar. ಯಾವ ಊರು ಇದು? ಯಾವ ಊರು? ಇಷ್ಟೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಟ್ರಕ್ಗಳು ಇದೆ ಅಂತ ಅನ್ನೋದಾದರೆ ಎಲ್ಲೋ ಇಲ್ಲಿ ಸ್ಟೋರ್. ರಿಲಯನ್ಸ್, ಲುಕ್ ಅಟ್ ದ್ಯಾಟ್. ಯಾ, ರಿಲಯನ್ಸಿಂದು ಇದಿದೆ. ಏನಿದು? ಸ್ಟೋರೇಜ್ ಯೂನಿಟ್. ಎಕ್ಸ್ಟ್ರಾಕ್ಷನ್ ಇದೆಯಾ ಗೊತ್ತಿಲ್ಲ, ಬಟ್ ಸ್ಟೋರೇಜ್ ಅಂತೂ ಇಲ್ಲಿದೆ. ಅದಕ್ಕೆ ಇಷ್ಟೊಂದು ಟ್ರಕ್ಸ್ ಇರೋದಿದೆ. ಹಾಂ. ಸೊ ನಾಟ್ ಓನ್ಲಿ ರಿಲಯನ್ಸ್, ಬೇರೆ ಕೂಡ ಇಲ್ಲಿರಬಹುದು. ಇಲ್ಲಿ ಜಿಯೋದ ಆ್ಯಡ್ ಎಂಟೈರ್ ಸಿಟಿಲಿ ಹಾಕಿದ್ದಾರೆ. ಯಾವುದಿದೆ ಊರು? ಪೋರ್ಬಂದರ್ 92. ಮೋತಿಕ್ವಾಡ್. ಯಾವುದು ಊರು ಕೊಡುವುದು ಅಣ್ಣ? ಇಂಗ್ಲೀಷಲ್ಲಿ ಒಂದಾದರೂ ಬೋರ್ಡ್ ಹಾಕ್ರಪ್ಪ. ಊರು ಯಾವುದು ಅಂತಲೇ ಗೊತ್ತಾಗಲ್ವೇ ದೇವ್ರೆ. ರೈಲ್ವೆ ಟ್ರ್ಯಾಕ್ಗಳೆಲ್ಲ ಇದೆ. ಇದು ಇಲ್ಲಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕ್ಯಾರಿ ಮಾಡುವಂಥದ್ದು ರೈಲ್ವೆ ಟ್ರ್ಯಾಕ್ ಇದೆ. ಬ್ರಾಡ್ ಗೇಜಾ? ಹೌದು, ಬ್ರಾಡ್ ಗೇಜ್. ಫೈನಲಿ ದ್ವಾರಕಾಧೀಶ್ ತೋರಿಸಿದಂತಹ ಹೋಟೆಲ್ ಹೆಸರು ಏನು? ಏನಿದೆ? ಬಾಪ್ಪಾ ಸೀತಾರಾಮ ಜಯ ಜಯ ಜಯ. ಬಾಪ್ಪಾ ಸೀತಾರಾಮ ಜಯ ಜಯ ಜಯ. ಹೋಟೆಲ್ ಓಕೆ ಇದೆಯಾ? ಹೋಗೋದಾ? ಓಕೆ, ಹೋಟೆಲ್ ನೋಡೋ ಥರ ಇದೆ ಅಟ್ಲೀಸ್ಟ್. ಓಕೆ, ಲಂಚ್ ಅವೈಲೇಬಲ್ ಏನಾ? ಓಪನ್ ಏನಾ? ओपन? हाँ, वो तो मतलब आइटम्स तो है ना, मतलब अभी 3 बज गए ना, इसके लिए पूछना पड़ेगा। 15 ಸೊ ಈಗ ಊಟ ಆಯ್ತಷ್ಟೇ, 4 ಗಂಟೆ ಆಯಿತು. ಹಾಂ, ಊಟ ಆಗಿ ಹೋಟೆಲಿಂದ ಹೊರಟಾಯಿತು. ಹೋಟೆಲ್ ಓನರ್ ಕ್ವಶನ್ಸ್ ಕೇಳ್ದ. ಅಯ್ಯೋ ಆಮೇಲೆ ನಂಬರ್ ಕೂಡ ತಗೊಂಡ. ಹಿಸ್ ನೇಮ್ ಈಸ್ ಕಿಶನ್. ಸೊ he was very happy. I mean, even I was very happy to have a conversation with him. Lovely. He's a very good person. Yep, ದ್ವಾರಕಕ್ಕೆ ಇನ್ನು 30 ಕಿಲೋಮೀಟರ್. ಅಲ್ಲೇನೋ ಇದ್ದಂಗಿದೆಯಲ್ಲ. The best place to fly the drone. Yes, I am not really sure about it, but I think let's try करने में क्या जाता है.
Oh wow. Look at them go. Woo. Look at them go. Oh, they're all saying bye bye to me. Oh, lovely. Yo, how was the drone shot, guys? Hope you have enjoyed it. I'm actually elbowed in the drone operation, so ignore if you thought that there were so many, irregular movements, abnormal movements. Oof, going back to the highway. Beautiful. Whoa, BMW. ನಾನು ಮೈನ್ ಹೈವೇಯಿಂದ ಒಂದು ಡಿವಿಯೇಷನ್ ತೊಗೊಂಡು ಒಳಗಡೆ ರೋಡಿಂದ ಬಂದಿದ್ದೆ. ಇದು 2 ಲೈನ್, ಅದು 4 ಲೈನ್. ಸೊ ವಾಪಸ್ ಬಂದು ಅದಕ್ಕೆ ಜಾಯ್ನ್ ಆಗ್ತಾ ಇದ್ದೀವಿ. ಆ್ಯಂಡ್ ಓನ್ಲಿ 6 ಕಿಲೋಮೀಟ್ರ್ ಅಷ್ಟೇ ಇನ್ನು ಹೋಗ್ಲಿಕ್ಕಿರೋದು. 6.2 ಕಿಲೋಮೀಟರ್ಸ್ ಓನ್ಲಿ. ಅಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣೋ ಡೌಟ್, ಬಟ್ ಐ ಕ್ಯಾನ್ ಸಿ. Police check post. Radha Krishna, welcome to Dwarka. ಅದ್ಭುತವಾಗಿದೆ ರಾಧಾ ಕೃಷ್ಣ. Oh my god, my heart is pounding. Not able to control my excitement of being here in Dwarka. 800 ಮೀಟರ್ ದೂರದಲ್ಲಿ ದ್ವಾರಕಾಧೀಶ ಟೆಂಪಲ್.